ಮುಚ್ಚಲ್ಲ. ಗುಂಡಿಗಳು ಅಗಿತಾ ಇರ್ತಾರೆ, ಮುಚ್ಚಲ್ಲ ಸರಿಯಾಗಿ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ದೇಶದ 100 ಸ್ಥಳಗಳಲ್ಲಿ ಕಿಸಾನ್ ಡ್ರೋನ್ ಟೆಕ್ನಾಲಜಿ ಆಧಾರಿತ ಕೃಷಿ ಹೇಗಿರುತ್ತೆ? 2 ವರ್ಷಗಳಲ್ಲಿ 1 ಲಕ್ಷ ಡ್ರೋನ್ ಉತ್ಪಾದನೆ ಗುರಿ. ಔಷಧ ಸಿಂಪಡಣೆ, ಬೆಳೆ ತಪಾಸಣೆ, ಫಸಲು ಸಾಗಣೆ, ಭೂ ದಾಖಲೆ ಡಿಜಿಟಲೀಕರಣಕ್ಕೂ ಸಹಾಯವಾಗುತ್ತಾ ಈ ಡ್ರೋನ್? ರೈತರ ಬದುಕು ಬದಲಿಸುವ ಕಿಸಾನ್ ಡ್ರೋನ್ ಹೇಗಿದೆ ಗೊತ್ತಾ? ದೇಶದ ಕೃಷಿಯಲ್ಲಿ ಡ್ರೋನ್ ತಂತ್ರ ಬಳಕೆಯ ಕುರಿತಾಗಿ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ಥಳಗಳಲ್ಲಿ ಕಿಸಾನ್ ಡ್ರೋನ್ ಟೆಕ್ನಾಲಜಿ ಆಧಾರಿತ ಕೃಷಿ ಹೇಗಿದೆ? 2 ವರ್ಷದಲ್ಲಿ 1 ಲಕ್ಷ ಡ್ರೋನ್ ರೆಡಿ. ಔಷಧ ಸಿಂಪಡಣೆ, ಬೆಳೆ ಪರೀಕ್ಷೆ ಮಾಡುತ್ತಾ. ರೈತರ ಬದುಕು ಬದಲಿಸೋ ಕಿಸಾನ್ ಡ್ರೋನ್ ಹೇಗಿದೆ ಗೊತ್ತಾ? ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಡ್ರೋನ್ ಈಗ ಎಲ್ರಿಗೂ ಚಿರಪರಿಚಿತ. ಯಾಕಂದ್ರೆ ಮದುವೆ ಸಮಾರಂಭಗಳಲ್ಲಿ ಅಥವಾ ಇನ್ಯಾವುದೋ ಸಿನಿಮಾ ಚಿತ್ರೀಕರಣ, ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ವಿಡಿಯೋ ಮಾಡುವ ಡ್ರೋನ್ಗಳು ಈಗ ಕಾಮನ್. ಕೆಲ ವರ್ಷಗಳಿಂದ ಚಿತ್ರೀಕರಣ ಮಾಡುವ ಡ್ರೋನ್ಗಳು ಹಳ್ಳಿಗಳಿಗೂ ಕಾಲಿಟ್ಟಿವೆ. ಹೀಗಾಗಿ ಡ್ರೋನ್ ಅಂದ್ರೆ ಈಗ ಅಪರಿಚಿತ ತಂತ್ರಜ್ಞಾನ ಅಲ್ಲ. ಆದ್ರೆ ಹೀಗೆ ಚಿತ್ರೀಕರಣ ಮಾಡುವಷ್ಟೇ ಈ ತಂತ್ರಜ್ಞಾನ ಬೆಳೆದು ನಿಂತಿಲ್ಲ. ಡ್ರೋನ್ ತಂತ್ರಜ್ಞಾನ ಭಾರತ ಸೇರಿದಂತೆ ಮುಂದುವರಿದ ದೇಶಗಳಲ್ಲಿ ಹಲವು ಕೆಲಸಗಳಿಗೆ ಬಳಕೆಯಾಗ್ತಿದೆ. ದುರ್ಗಮ ಪ್ರದೇಶಗಳಿಗೆ ವಸ್ತುಗಳ ಸಾಗಾಟ, ಔಷಧಿ ಸಾಗಣೆಯನ್ನು ಡ್ರೋನ್ ಮೂಲಕ ಮಾಡಲಾಗ್ತಿದೆ. ವಿಪತ್ತಿನ ಸಂದರ್ಭದಲ್ಲಿ ಅಗತ್ಯ ವಸ್ತುಗಳನ್ನು ಸಾಗಿಸಲು ಡ್ರೋನ್ ಬಳಸಲಾಗುತ್ತದೆ. ಥರ್ಮಲ್ ಸೆನ್ಸಾರ್ ಡ್ರೋನ್ಗಳನ್ನ ಕೆಲ ವಸ್ತುಗಳ ಹುಡುಕಾಟ, ರೆಸ್ಕ್ಯೂ ಆಪರೇಷನ್ಗೂ ಬಳಕೆ ಮಾಡಲಾಗುತ್ತೆ. ಯಾರು ತಲುಪಲಾಗದ ದುರ್ಗಮ ಅಪಾಯಕಾರಿ ಪ್ರದೇಶಗಳಲ್ಲಿ ಭೌಗೋಳಿಕ ನಕ್ಷೆ ಮಾಡಲು ಡ್ರೋನ್ ಬಳಸಲಾಗುತ್ತದೆ. ಕಟ್ಟಡ ಸುರಕ್ಷತೆಯ ತಪಾಸಣೆಗೂ ಡ್ರೋನ್ ಬಳಕೆ ಮಾಡಲಾಗುತ್ತೆ. ಬೆಳೆ ವೀಕ್ಷಣೆಗೂ ಡ್ರೋನ್ ಬಳಕೆ ಮಾಡಲಾಗುತ್ತೆ. ಇನ್ನು ಗಡಿ ನಿಯಂತ್ರಣ ಪ್ರದೇಶದಲ್ಲಿ ಕಣ್ಗಾವಲಿಗೆ, ಚಂಡಮಾರುತಗಳು, ಸುಂಟರ ಗಾಳಿಗಳನ್ನ ಟ್ರ್ಯಾಕಿಂಗ್ ಮಾಡಿ ಮುನ್ಸೂಚನೆ ಪಡೆಯಲು ಡ್ರೋನ್ಗಳನ್ನ ಬಳಕೆ ಮಾಡಲಾಗುತ್ತೆ. ಮಿಲಿಟರಿಯಲ್ಲಂತೂ ಡ್ರೋನ್ಗೆ ಹೆಚ್ಚಿನ ಮಹತ್ವ ಇದೆ. ಡ್ರೋನ್ ಟೆಕ್ನಾಲಜಿ ಮಿಲಿಟರಿಯ ಒಂದು ಭಾಗವಂತಾನೆ ಪರಿಗಣಿಸಲಾಗ್ತಿದೆ. ಹೀಗೆ ಜಗತ್ತಿನಲ್ಲಿ ಹಲವು ಕೆಲಸಗಳಿಗೆ ಬಳಕೆಯಾಗ್ತಾ ಇರುವ ಡ್ರೋನ್ ರೈತ ಸ್ನೇಹಿಯೂ ಹೌದು. ರೈತರ ಶ್ರಮ, ಸಮಯ ವ್ಯರ್ಥವಾಗುವುದನ್ನು ತಡೆಯುವ ಡ್ರೋನ್ಗಳನ್ನು ಹಲವು ದೇಶಗಳ ಕೃಷಿಯಲ್ಲಿ ಬಳಸಲಾಗ್ತಿದೆ. ಇದೀಗ ಭಾರತದ ಕೃಷಿ ಕ್ಷೇತ್ರಕ್ಕೂ ಡ್ರೋನ್ ಕಾಲಿಟ್ಟಾಗಿದೆ. ಭಾರತದ ಅನ್ನದಾತರ ಆದಾಯವನ್ನ ದ್ವಿಗುಣಗೊಳಿಸಬೇಕು, ಕೃಷಿಕರ ಖರ್ಚನ್ನ ಕಡಿಮೆಗೊಳಿಸಿ ಹೆಚ್ಚು ಆದಾಯ ಗಳಿಸುವಂತೆ ಮಾಡುವ ಉದ್ದೇಶದೊಂದಿಗೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹೊಸ ತಂತ್ರಜ್ಞಾನಗಳನ್ನು ಉತ್ತೇಜಿಸುತ್ತಾ ಬಂದಿದೆ. ಈ ಆಧುನಿಕ ಕೃಷಿ ಸಾಧನಗಳ ಪೈಕಿ ಇದೀಗ ಡ್ರೋನ್ ಕೂಡ ಕೃಷಿ ವಲಯಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದೆ. ಭಾರತದಲ್ಲಿ ಕೀಟನಾಶಕ ಸಿಂಪಡಣೆ, ಬೆಳೆಗಳಿಗೆ ಪೋಷಕಾಂಶ ಸಿಂಪಡಣೆ, ಬೆಳೆಗಳ ಆರೋಗ್ಯ ತಪಾಸಣೆ, ಮಾರ್ಕೆಟ್ಗೆ ಬೆಳೆಗಳ ಸಾಗಾಣಿಕೆ, ಭೂ ದಾಖಲೆಗಳ ಡಿಜಿಟಲೀಕರಣ ಸೇರಿದಂತೆ ಕೃಷಿ ಕ್ಷೇತ್ರದ ಹಲವು ಕೆಲಸಗಳಿಗೆ ಡ್ರೋನ್ ಬಳಕೆ ಮಾಡುವ ಕೇಂದ್ರದ ಮಹತ್ವಾಕಾಂಕ್ಷಿ ಕಿಸಾನ್ ಡ್ರೋನ್ ಯೋಜನೆಗೆ ಪ್ರಧಾನಿ ಮೋದಿ ಶನಿವಾರ ಚಾಲನೆ ನೀಡಿದ್ದಾರೆ.
ಕೃಷಿ ಕ್ಷೇತ್ರದಲ್ಲಿ ಡ್ರೋನ್ ಬಳಕೆ ಹೊಸದಲ್ಲ. ಜಗತ್ತಿನ ಹಲವಾರು ದೇಶಗಳ ಕೃಷಿ ಕ್ಷೇತ್ರದಲ್ಲಿ ನಾನಾ ಕೆಲಸಕ್ಕೆ ಡ್ರೋನ್ ಬಳಕೆಯಾಗ್ತಿದೆ. ಹಾಗಂತ ಭಾರತದ ಕೃಷಿ ಕ್ಷೇತ್ರಕ್ಕೂ ಡ್ರೋನ್ ಹೊಸದೇನಲ್ಲ. ಈಗಾಗಲೇ ದೇಶದ ಹಲವು ಕಡೆ ಶ್ರೀಮಂತ ಕೃಷಿಕರು, ಪ್ರಗತಿಪರ ಕೃಷಿಕರು ಬೇಸಾಯದ ಹಲವು ಕೆಲಸಗಳಿಗೆ ಡ್ರೋನ್ ಬಳಕೆ ಮಾಡ್ತಾರೆ. ಆದರೆ ಡ್ರೋನ್ ಬಳಕೆ ಎಲ್ಲಾ ಕೃಷಿಕರಿಗೂ ಸಾಧ್ಯವಾಗ್ತಿಲ್ಲ. ಹೀಗಾಗಿ ದೇಶದಾದ್ಯಂತ ಕಿಸಾನ್ ಡ್ರೋನ್ ಯೋಜನೆಗೆ ಪ್ರಧಾನಿ ಮೋದಿ ಚಾಲನೆ ನೀಡಿದ್ದಾರೆ. ಮತ್ತೊಂದು ವಿಶೇಷ ಏನಂದ್ರೆ, ಕಿಸಾನ್ ಡ್ರೋನ್ ಯೋಜನೆಗೆ ಬಳಕೆಯಾಗ್ತಿರುವುದು ವಿದೇಶಿ ಡ್ರೋನ್ಗಳಲ್ಲ, ಸ್ವದೇಶಿ ಡ್ರೋನ್ಗಳು. ಕಿಸಾನ್ ಯೋಜನೆಗೆ ಈ ಡ್ರೋನ್ಗಳನ್ನ ಚೆನ್ನೈನ ಗರುಡ ಏರ್ ಸ್ಪೇಸ್ ಕಂಪನಿ ಪೂರೈಸ್ತಾ ಇದೆ. ಶನಿವಾರ ಪ್ರಧಾನಿ ಮೋದಿ ದೇಶದ 100 ಆಯ್ದ ಸ್ಥಳಗಳಲ್ಲಿ ಆಯೋಜನೆಗೊಂಡಿದ್ದ ಕಿಸಾನ್ ಡ್ರೋನ್ ಯೋಜನೆಯನ್ನ ಲೋಕಾರ್ಪಣೆಗೊಳಿಸಿದ್ದಾರೆ. ಡ್ರೋನ್ ಯೋಜನೆಗೆ ಚಾಲನೆ ನೀಡಿದ ಪ್ರಧಾನಿ ಮೋದಿ, ಶೀಘ್ರದಲ್ಲೇ ಕಿಸಾನ್ ಡ್ರೋನ್ ಸಂಖ್ಯೆ 200ಕ್ಕೂ ಹೆಚ್ಚಾಗಲಿದೆ, ಸಾವಿರಾರು ಸಂಖ್ಯೆಗೂ ತಲುಪಲಿದೆ. ಕಿಸಾನ್ ಡ್ರೋನ್ ಯೋಜನೆಯಿಂದ ದೇಶದಲ್ಲಿ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗಲಿದೆ ಅಂತ ಹೇಳಿದರು. ಜೊತೆಗೆ ಇಂದಿನ ನವೋದ್ಯಮಗಳಲ್ಲಿ ಸವಾಲನ್ನ ಎದುರಿಸುತ್ತಾ ಧೈರ್ಯದಿಂದ ಮುನ್ನಡೆತಾ ಇರುವ ಯುವಕರನ್ನ ಅಭಿನಂದಿಸಿದರು. कुछ साल पहले तक देश में जब ड्रोन का नाम लिया जाता था तो लगता था कि ये सेना से जुड़ी हुई कोई व्यवस्था है, ये दुश्मनों से मुकाबला करने के लिए उपयोग में आने वाली चीजें हैं, उसी दायरे में सोचा जाता था. लेकिन आज हम मानेसर में किसान ड्रोन सुविधाओं का उद्घाटन कर रहे हैं. ये 21वीं सदी की आधुनिक कृषि व्यवस्था की दिशा में एक नया अध्याय है. ಸದ್ಯಕ್ಕೆ ಕಿಸಾನ್ ಡ್ರೋನ್ ಯೋಜನೆ ದೇಶದ 100 ಸ್ಥಳಗಳಲ್ಲಿ ಜಾರಿಗೆ ಬಂದಿದೆ. ಈ ಪೈಕಿ ಕರ್ನಾಟಕದ ಹಾಸನ, ಯಾದಗಿರಿ, ಗದಗ, ತುಮಕೂರು, ತಿಪಟೂರು ಕೂಡ ಸೇರಿದೆ. 2 ವರ್ಷಗಳಲ್ಲಿ 1 ಲಕ್ಷ ಡ್ರೋನ್ಗಳು ಕೃಷಿ ಕ್ಷೇತ್ರಕ್ಕಾಗಿ ಉತ್ಪಾದನೆಯಾಗುತ್ತೆ ಅಂತಾನು ಈ ಸಂದರ್ಭದಲ್ಲಿ ಮೋದಿ ಘೋಷಣೆ ಮಾಡಿದ್ರು. ಆ ಮೂಲಕ ಇಡೀ ದೇಶದ ಕೃಷಿ ಕ್ಷೇತ್ರದಲ್ಲಿ ಡ್ರೋನ್ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳುವಂತೆ ಮಾಡಿ ರೈತರ ಶ್ರಮ, ಸಮಯ, ಹಣದ ಉಳಿತಾಯ ಮಾಡಿ ಉತ್ತಮ ಫಸಲು ಕೈಸೇರುವಂತೆ ಮಾಡೋದು ಕೇಂದ್ರ ಸರ್ಕಾರದ ಉದ್ದೇಶ. ಜೊತೆಗೆ ರೈತರ ಆದಾಯ ದ್ವಿಗುಣಕ್ಕೂ ಈ ತಂತ್ರಜ್ಞಾನ ಸಹಾಯಕವಾಗಲಿದೆ. गरुड़ एरोस्पेस ने अगले 2 वर्षों में 1 लाख मेड इन इंडिया ड्रोन बनाने का लक्ष्य रखा है. इससे अनेकों युवाओं को नए रोजगार और नए अवसर मिलेंगे. मैं इसके लिए गरुड़ एरोस्पेस की टीम को, सारे नौजवान साथियों को बधाई देता हूं. ಕಿಸಾನ್ ಡ್ರೋನ್ ಬಳಕೆ ಹೇಗೆ, ಏನಿದರ ಉಪಯೋಗ? ಕಿಸಾನ್ ಡ್ರೋನ್ಗಳನ್ನ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣೆ ಮಾಡಲು ಬಳಕೆ ಮಾಡಬಹುದು. ಪೋಷಕಾಂಶ ಸಿಂಪಡಣೆಗೂ ಬಳಕೆಯಾಗುತ್ತದೆ. ಬೆಳೆಗಳ ಆರೋಗ್ಯದ ಮೇಲೆಯೂ ಈ ಡ್ರೋನ್ಗಳ ಮೂಲಕ ನಿಗಾ ಇಡಬಹುದು. ಇನ್ನು ಸಣ್ಣ ಪ್ರಮಾಣದಲ್ಲಿ ತರಕಾರಿಗಳು, ಹೂ, ಹಣ್ಣುಗಳನ್ನ, ಮೀನು ಮುಂತಾದ ಕೃಷಿ ಉತ್ಪನ್ನಗಳನ್ನ ತ್ವರಿತವಾಗಿ ಮಾರುಕಟ್ಟೆಗೆ ನೇರವಾಗಿ ಸಾಗಿಸಲು ಅಧಿಕ ಸಾಮರ್ಥ್ಯದ ಡ್ರೋನ್ಗಳನ್ನ ಬಳಕೆ ಮಾಡಬಹುದಾಗಿದೆ. ಸಾಮಾನ್ಯವಾಗಿ ದಾರಿ ಮೂಲಕ ಸಾಗಾಣಿಕೆ ಮಾಡುವಾಗ ಎದುರಾಗುವ ಅಡೆತಡೆಗಳು ಎದುರಾಗದೆ ಕಡಿಮೆ ಸಮಯದಲ್ಲಿ ಉತ್ಪನ್ನಗಳನ್ನ ಸಾಗಣೆ ಮಾಡಲು ಅಧಿಕ ಸಾಮರ್ಥ್ಯದ ಡ್ರೋನ್ಗಳನ್ನ ಬಳಕೆ ಮಾಡಲಾಗುತ್ತದೆ. ಇದರಿಂದ ರೈತರಿಗೆ ಸಮಯವೂ ಉಳಿತಾಯವಾಗುತ್ತದೆ, ಲಾಭವೂ ಇದೆ. ಭೂ ದಾಖಲೆಗಳ ಡಿಜಿಟಲೀಕರಣಕ್ಕೂ ಡ್ರೋನ್ಗಳನ್ನ ಬಳಕೆ ಮಾಡಲಾಗುತ್ತದೆ. ಡ್ರೋನ್ ಬಳಕೆಯಿಂದ ದೇಶದಾದ್ಯಂತ ರಾಸಾಯನಿಕ ಮುಕ್ತ ಕೃಷಿಗೆ ಉತ್ತೇಜನ ನೀಡುವ ಉದ್ದೇಶವೂ ಇದೆ. ಡ್ರೋನ್ ಬಳಕೆಯಿಂದ ಕೃಷಿ ಉತ್ಪನ್ನಗಳಿಗೆ ಹಾನಿಯಾಗುವುದನ್ನು ತಪ್ಪಿಸಬಹುದು. ಇನ್ನು ಕೃಷಿ ಕ್ಷೇತ್ರಕ್ಕೆ ಬಳಕೆ ಮಾಡುವ ಡ್ರೋನ್ಗಳು ಇಂಟರ್ನೆಟ್ ಆಧಾರಿತ ಸ್ಮಾರ್ಟ್ ತಂತ್ರಜ್ಞಾನ ಬಳಸಿ ಕಾರ್ಯಾಚರಣೆ ಮಾಡುತ್ತೆ. ಕೃಷಿ ಕ್ಷೇತ್ರದಲ್ಲಿ ಹೀಗೆ ಹಲವು ಕೆಲಸಗಳಿಗೆ ಡ್ರೋನ್ ಬಳಕೆ ಹೆಚ್ಚುತ್ತಾ ಹೋದಂತೆ ಡ್ರೋನ್ ಮಾರುಕಟ್ಟೆಯೂ ದೇಶದಲ್ಲಿ ವೃದ್ಧಿಯಾಗುತ್ತದೆ. ಇದರಿಂದ ಯುವ ಜನರಿಗೆ ಉದ್ಯೋಗ ಮತ್ತು ಹೊಸ ಅವಕಾಶಗಳ ಸೃಷ್ಟಿಯೂ ಆಗುತ್ತದೆ. ಹೀಗೆ ಕೃಷಿಯಲ್ಲಿ ಡ್ರೋನ್ ತಂತ್ರಜ್ಞಾನದ ಬಳಕೆಯಿಂದ ಅನ್ನದಾತರಿಗೆ ಮಾತ್ರ ಲಾಭವಲ್ಲ, ನಿರುದ್ಯೋಗ ನಿವಾರಣೆಗೂ ಡ್ರೋನ್ ಮಾರುಕಟ್ಟೆ ಸಹಾಯಕವಾಗಲಿದೆ.
ಡ್ರೋನ್ ಬೆಲೆ ಎಷ್ಟು, ಎಲ್ಲಿ ಸಿಗಲಿದೆ? ಕಿಸಾನ್ ಡ್ರೋನ್ಗಳನ್ನ ಕೃಷಿ ಉತ್ಪನ್ನ ಸಂಘಗಳು ಖರೀದಿ ಮಾಡಲು ಅವಕಾಶವಿದೆ. ಹೀಗೆ ಕಿಸಾನ್ ಡ್ರೋನ್ ಖರೀದಿ ಮಾಡುವ ಸಂಘಗಳಿಗೆ ಡ್ರೋನ್ನ ಬೆಲೆಯ 75% ಹಣವನ್ನ ಸಬ್ಸಿಡಿಯಾಗಿ ನೀಡಲಾಗುತ್ತದೆ. ಹೀಗೆ ಡ್ರೋನ್ ಖರೀದಿಸಿದ ಸಂಸ್ಥೆ ರೈತರಿಗೆ ಡ್ರೋನ್ಗಳನ್ನ ಬಾಡಿಗೆಗೆ ನೀಡಬಹುದಾಗಿದೆ. ಇನ್ನು ಡ್ರೋನ್ ಖರೀದಿ ಮಾಡಲು ಸಾಧ್ಯವಾಗದವರು ಅಥವಾ ಖರೀದಿಗೆ ಮನಸ್ಸಿಲ್ಲದವರು ಕೃಷಿ ಡ್ರೋನ್ನನ್ನ ಬಾಡಿಗೆ ರೂಪದಲ್ಲಿಯೂ ಪಡೆಯಬಹುದಾಗಿದೆ. ಹೀಗೆ ಬಾಡಿಗೆ ರೂಪದಲ್ಲಿ ಕೃಷಿ ಡ್ರೋನ್ ಪಡೆಯಲು ಪ್ರತಿ ಹೆಕ್ಟರ್ಗೆ 6,000 ರೂಪಾಯಿ ಬಾಡಿಗೆಯನ್ನ ನೀಡಬೇಕಾಗುತ್ತದೆ. ಸದ್ಯ ಕೃಷಿ ಡ್ರೋನ್ಗೆ 2023ರ ಮಾರ್ಚ್ 1ರವರೆಗೆ ಸಬ್ಸಿಡಿ ನೀಡುವುದಾಗಿ ಸರ್ಕಾರ ಘೋಷಿಸಿದೆ. ಸದ್ಯಕ್ಕೆ ಕಿಸಾನ್ ಡ್ರೋನ್ಗಳನ್ನ ಚೆನ್ನೈ ಮೂಲದ ಗರುಡ ಏರೋಸ್ಪೇಸ್ ಖಾಸಗಿ ಕಂಪನಿ ಕಿಸಾನ್ ಡ್ರೋನ್ ನಿರ್ಮಿಸುತ್ತಿದೆ. ಈಗಾಗಲೇ ಈ ಕಂಪನಿ ದೇಶದಲ್ಲಿ 450ಕ್ಕೂ ಹೆಚ್ಚು ಸರ್ಕಾರಿ ಯೋಜನೆಗಳು, 100 ಖಾಸಗಿ ಕಂಪನಿಗಳಿಗೆ ತನ್ನ ಡ್ರೋನ್ಗಳನ್ನು ಒದಗಿಸಿದೆ. ಮುಂದಿನ 2 ವರ್ಷದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕೃಷಿ ಡ್ರೋನ್ಗಳನ್ನು ಉತ್ಪಾದಿಸುವ ಗುರಿಯನ್ನ ಗರುಡ ಏರೋಸ್ಪೇಸ್ ಕಂಪನಿ ಇಟ್ಟುಕೊಂಡಿದೆ. ಇದೀಗ ಗರುಡ ಕಿಸಾನ್ ಡ್ರೋನ್ಗೆ ಸುಮಾರು 5 ರಿಂದ 10 ಲಕ್ಷದವರೆಗೆ ಬೆಲೆ ಇದ್ದು, ನಾವಾಗಲೇ ಹೇಳಿದಂತೆ ಈ ಡ್ರೋನ್ ಖರೀದಿ ಮಾಡೋರಿಗೆ 75% ಸಬ್ಸಿಡಿ ಸಿಗುತ್ತೆ. ಆದರೆ ಸದ್ಯಕ್ಕೆ ದೇಶದಲ್ಲಿ ಲಭ್ಯ ಇರುವ ಕಿಸಾನ್ ಡ್ರೋನ್ ಸಂಖ್ಯೆ 100 ಮಾತ್ರ. ಮುಂದಿನ 2 ವರ್ಷದಲ್ಲಿ 1 ಲಕ್ಷಕ್ಕೆ ಇರುವ ಸಾಧ್ಯತೆ ಇದೆ. ಕಿಸಾನ್ ಡ್ರೋನ್ಗಳನ್ನು ಒದಗಿಸ್ತಾ ಇರುವ ಚೆನ್ನೈನ ಗರುಡ ಏರೋಸ್ಪೇಸ್ ಕಂಪನಿ ಈಗಾಗಲೇ ರಾಜ್ಯದ ಹಲವೆಡೆಯೂ ಪ್ರಾಯೋಗಿಕ ಪರೀಕ್ಷೆಗಳನ್ನು ನಡೆಸಿದೆ. ಅಡಿಕೆ, ಜೋಳ, ಭತ್ತ, ಕಬ್ಬು ಸೇರಿದಂತೆ ಎಲ್ಲಾ ಕೃಷಿ ಬೆಳೆಗಳಿಗೆ ಗರುಡ ಕಂಪನಿ ನಿರ್ಮಿತ ಕೃಷಿ ಡ್ರೋನ್ಗಳು ಔಷಧಿ ಸಿಂಪಡಣೆ ಮಾಡ್ತಾ ಇರುವ ದೃಶ್ಯಗಳನ್ನು ನೀವು ನೋಡಬಹುದು. ಚೆನ್ನೈ ಮೂಲದ ಗರುಡ ಏರೋಸ್ಪೇಸ್ ಕಂಪನಿ ಹಲವು ವಿಧದ ಡ್ರೋನ್ಗಳನ್ನು ಉತ್ಪಾದನೆ ಮಾಡುತ್ತಿದೆ. ವಿಡಿಯೋ ಮಾಡುವ ಡ್ರೋನ್ಗಳು, ಸ್ಯಾನಿಟೈಸರ್ ಸಿಂಪಡಣೆ ಮಾಡುವ ಡ್ರೋನ್ಗಳು, ಏರಿಯಲ್ ಸರ್ವೆ ಡ್ರೋನ್ಗಳು, ವಸ್ತುಗಳ ಸಾಗಾಟ ಮಾಡುವ ಡ್ರೋನ್ಗಳು, ಕಾಡು ಪ್ರಾಣಿಗಳ ಚಲನವಲನಗಳ ಮೇಲ್ವಿಚಾರಣೆಗೆ ಬಳಸುವ ಡ್ರೋನ್ಗಳು, ಹೀಗೆ ಹಲವು ಬಗೆಯ ಡ್ರೋನ್ಗಳನ್ನ ಈ ಕಂಪನಿ ಉತ್ಪಾದಿಸಿದೆ. ಕಳೆದ ವರ್ಷ ಕೊರೋನಾ ಸೋಂಕು ಅಬ್ಬರಿಸುತ್ತಿದ್ದಾಗ ಗರುಡ ಕಂಪನಿಯ 300ಕ್ಕೂ ಹೆಚ್ಚು ಡ್ರೋನ್ಗಳು ಬೆರಳೆಣಿಕೆಯ ದಿನಗಳಲ್ಲಿ 50,000 ಎಕರೆ ಪ್ರದೇಶಗಳಿಗೆ ಸ್ಯಾನಿಟೈಸ್ ಮಾಡಿದ್ವು. ಗರುಡು ಕಂಪನಿ ಉತ್ಪಾದಿಸಿದ ಸ್ಯಾನಿಟೈಸಿಂಗ್ ಮಾಡುವ ಡ್ರೋನ್ಗಳು 15 ರಿಂದ 20 ಕೆಜಿ ಲೋಡ್ ಹೊರುವ ಸಾಮರ್ಥ್ಯ ಹೊಂದಿತ್ತು. ಹೀಗೆ ಭಾರತದ ಡ್ರೋನ್ ಉದ್ಯಮದಲ್ಲಿ ಚೆನ್ನೈ ಗರುಡ ಏರೋಸ್ಪೇಸ್ ಕಂಪನಿ ಮುಂಚೂಣಿಯಲ್ಲಿ ನಿಲ್ಲುತ್ತೆ. ಈಗ ಕಿಸಾನ್ ಡ್ರೋನ್ ಮೂಲಕ ಭಾರತದ ಕೃಷಿ ಕ್ರಾಂತಿಗೆ ನೆರವಾಗಿದೆ. ಈ ವರ್ಷದ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೃಷಿ ವಲಯದ ಆಧುನಿಕತೆಗೆ ಒತ್ತು ಕೊಡುವುದಾಗಿ ಹೇಳಿದರು. ಕೃಷಿ ವಲಯದ ಆಧುನೀಕರಣಕ್ಕಾಗಿ ಸರ್ಕಾರ ಕಿಸಾನ್ ಡ್ರೋನ್ಗಳಿಗೆ ಉತ್ತೇಜನ ನೀಡಲಿದೆ. ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿಗೆ ಉತ್ತೇಜನ, ರೈತರಿಗೆ ಡಿಜಿಟಲ್ ಮತ್ತು ಹೈಟೆಕ್ ಸೇವೆ ಒದಗಿಸುವುದು ಸರ್ಕಾರದ ಗುರಿ ಎಂದಿದ್ರು. ಇದೇ ವೇಳೆ ಬೆಳೆ ಮೌಲ್ಯಮಾಪನ, ಭೂ ದಾಖಲೆಗಳ ಡಿಜಿಟಲೀಕರಣ, ಕೀಟನಾಶಕ ಸಿಂಪಡಣೆ ಸೇರಿದಂತೆ ಕೃಷಿ ಕ್ಷೇತ್ರದಲ್ಲಿ ಕಿಸಾನ್ ಡ್ರೋನ್ಗಳನ್ನ ಬಳಕೆ ಮಾಡಲಾಗುತ್ತೆ ಅಂತ ಹೇಳಿದ್ರು. ಹೀಗೆ ಬಜೆಟ್ನಲ್ಲಿ ಕಿಸಾನ್ ಡ್ರೋನ್ ಬಗ್ಗೆ ಹೇಳಿದ ಕೇವಲ 19 ದಿನದಲ್ಲಿ ಪ್ರಧಾನಿ ಮೋದಿ ದೇಶದ 100 ಸ್ಥಳಗಳಲ್ಲಿ 100 ಕಿಸಾನ್ ಡ್ರೋನ್ಗಳಿಗೆ ಚಾಲನೆ ನೀಡುವ ಮೂಲಕ ಕಿಸಾನ್ ಡ್ರೋನ್ ಯೋಜನೆಯನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಇನ್ನು ಕೃಷಿಗೆ ಬಳಸುವ ಡ್ರೋನ್ಗಳ ಬಳಕೆಗೆ ಒಂದಷ್ಟು ಮಾರ್ಗಸೂಚಿಗಳಿವೆ. ಡ್ರೋನ್ ಖರೀದಿಗೆ ಸಬ್ಸಿಡಿ ಪಡೆಯಲು ಕೂಡ ಕೆಲವೊಂದು ಮಾನದಂಡಗಳಿವೆ. ಕೃಷಿ ಕ್ಷೇತ್ರದಲ್ಲಿ ಈಗಾಗಲೇ ಡ್ರೋನ್ಗಳ ಬಳಕೆ ಹೇಗೆಲ್ಲ ನಡೀತಾ ಇದೆ, ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಕೃಷಿ ಕ್ಷೇತ್ರದ ಡ್ರೋನ್ ಬಳಕೆಗೆ ಒಂದಷ್ಟು ಮಾರ್ಗಸೂಚಿಗಳಿವೆ. ಸಬ್ಸಿಡಿಯಲ್ಲಿ ಡ್ರೋನ್ ಖರೀದಿಸಲು ಮಾನದಂಡಗಳಿವೆ. ಆ ಕುರಿತಂತೆ ಸಂಪೂರ್ಣ ಮಾಹಿತಿ ನಿಮ್ಮುಂದೆ. ಕೃಷಿಯಲ್ಲಿ ಡ್ರೋನ್ ಬಳಕೆ ಮಾಡಲು ಮಾರ್ಗಸೂಚಿ. ಕಿಸಾನ್ ಡ್ರೋನ್ ಸಬ್ಸಿಡಿ ಪಡೆಯಲು ಇದೆ ಮಾನದಂಡ. ಸರ್ಕಾರದಿಂದ ಸಹಾಯಧನ ಪಡೆದು ಡ್ರೋನ್ ಖರೀದಿಸಲು ಮುಂದಾಗುವ ಉದ್ಯಮಿಗಳು ಕನಿಷ್ಠ 10ನೇ ತರಗತಿ ಉತ್ತೀರ್ಣರಾಗಿರಬೇಕು. ಜೊತೆಗೆ ಸರ್ಕಾರಿ ಅಂಗೀಕೃತ ಸಂಸ್ಥೆಯ ರಿಮೋಟ್ ಪೈಲಟ್ ಪರವಾನಗಿ ಹೊಂದಿರಬೇಕು ಅನ್ನುವ ಮಾನದಂಡಗಳಿವೆ. ಇನ್ನು ಗ್ರಾಹಕರ ಬಾಡಿಗೆ ಕೇಂದ್ರಗಳನ್ನು ಸ್ಥಾಪಿಸುವ ಕೃಷಿ ಪದವೀಧರರು ಡ್ರೋನ್ ಮೂಲ ವೆಚ್ಚದ 50% ಅಥವಾ ಡ್ರೋನ್ ಖರೀದಿಗೆ 5 ಲಕ್ಷ ರೂಪಾಯಿವರೆಗೆ ಅನುದಾನ ಪಡೆಯಬಹುದಾಗಿದೆ.
ಇನ್ನು ಕೃಷಿಯಲ್ಲಿ ಕೀಟನಾಶಕ ಸಿಂಪಡಣೆ ಡ್ರೋನ್ಗಳನ್ನು ಬಳಕೆ ಮಾಡಲು ಕೆಲವೊಂದು ಮಾರ್ಗಸೂಚಿಗಳಿವೆ. ಡ್ರೋನ್ಗಳ ಮೂಲಕ ಅಂಗೀಕೃತ ಕೀಟನಾಶಕವನ್ನ ಮಾತ್ರವಷ್ಟೇ ಬಳಕೆ ಮಾಡಬೇಕಾಗುತ್ತೆ. ಇನ್ನು ಜಲಮೂಲ ಅಂದ್ರೆ ಕೆರೆ, ನದಿ, ತೊರೆ ಇಂತಹ ಕಡೆ ಜಲಮೂಲದಿಂದ 100 ಮೀಟರ್ ವ್ಯಾಪ್ತಿವರೆಗೆ ಡ್ರೋನ್ನಲ್ಲಿ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣೆ ಮಾಡುವಂತಿಲ್ಲ. ಒಂದು ಡ್ರೋನ್ ಮೂಲಕ ಒಂದು ದಿನ ಕನಿಷ್ಠ 20 ಎಕರೆಗೆ ಕೀಟನಾಶಕ ಸಿಂಪಡಣೆ. ಇನ್ನು ಡ್ರೋನ್ ಬಳಕೆ ಮಾಡುವಾಗ ಅವಘಡ ಸಂಭವಿಸುವ ಸಾಧ್ಯತೆ ಇರುತ್ತೆ. ಅಂತಹ ಸಂದರ್ಭಕ್ಕಾಗಿ ಪ್ರಾಥಮಿಕ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿರಬೇಕು. ಇನ್ನು ಕೀಟನಾಶಕ ಸಿಂಪಡಣೆಯ ನಂತರ ನಿರ್ದಿಷ್ಟ ಅವಧಿಯವರೆಗೆ ಆ ಪ್ರದೇಶಕ್ಕೆ ಪ್ರಾಣಿಗಳು ಅಥವಾ ಜನರು ಹೋಗುವಂತಿಲ್ಲ. ಹೀಗೆ ಡ್ರೋನ್ನಲ್ಲಿ ಕೀಟನಾಶಕ ಸಿಂಪಡಿಸಲು ಕೆಲವೊಂದು ಮಾರ್ಗಸೂಚಿಗಳಿವೆ. ಕೃಷಿ ಕ್ಷೇತ್ರದಲ್ಲಿ ಡ್ರೋನ್ ಬಳಕೆಯ ಅಗತ್ಯ ಯಾಕಿದೆ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಕೃಷಿ ಕೆಲಸಗಳಿಗೆ ಕಾರ್ಮಿಕರು ಕೊರತೆ ಹೆಚ್ಚಾಗ್ತಿದೆ. ಇನ್ನು ಯಂತ್ರಗಳನ್ನ ಬಳಸದೆ ಕೃಷಿ ಕೆಲಸಗಳನ್ನ ಮಾಡಿದ್ರೆ ಸಾಕಷ್ಟು ಸಮಯ ಮತ್ತು ಹಣ ವೆಚ್ಚವಾಗುತ್ತಿದೆ. ಉದಾಹರಣೆಗೆ ಈಗ ಕೀಟನಾಶಕ ಬಳಸಲು ಡ್ರೋನ್ ಬಳಸುವುದಾದ್ರೆ ಒಂದು ಡ್ರೋನ್ ಮೂಲಕ ಒಂದು ದಿನಕ್ಕೆ 20 ಎಕರೆ ಪ್ರದೇಶಕ್ಕೆ ಔಷಧಿ ಸಿಂಪಡಿಸಬಹುದಾಗಿದೆ. ಇದರಿಂದ ಸಮಯ, ಶ್ರಮ, ಹಣ ಉಳಿತಾಯವಾಗುತ್ತೆ. ಇನ್ನು ಡ್ರೋನ್ನಲ್ಲಿ ಕೀಟನಾಶಕ ಸಿಂಪಡಣೆಗೆ ಹೆಚ್ಚಿನ ಜನರ ಅಗತ್ಯವೂ ಇಲ್ಲ. ಒಬ್ಬ ಆಪರೇಟರ್ ಮತ್ತು ಒಬ್ಬ ಸಹಾಯಕ ಒಂದೇ ಕಡೆ ನಿಂತು ಕೆಲಸ ಮಾಡಬಹುದು. ಇದರಿಂದ ಔಷಧ ಮತ್ತು ನೀರು ತುಂಬಿಕೊಂಡು ಜೊತೆಗೆ ಪಂಪ್ ಅನ್ನ ಬೆನ್ನಿಗೆ ಅಥವಾ ಮಗದೊಬ್ಬರು ಎತ್ಕೊಂಡು ದಿನಪೂರ್ತಿ ಓಡಾಡುವ, ಮರಗಳನ್ನ ಹತ್ತಿ ಇಳಿಯುವ ಶ್ರಮವಿರುವುದಿಲ್ಲ. ಹೀಗಾಗಿ ಕೃಷಿಯಲ್ಲಿ ಡ್ರೋನ್ ಬಳಕೆಗೆ ರೈತರಿಗೆ ಸಿಕ್ಕ ವರದಾನ ಅಂದ್ರೂ ತಪ್ಪಿಲ್ಲ. ಮುಂದುವರಿದ ದೇಶಗಳ ಕೃಷಿ ಪದ್ಧತಿಯಲ್ಲಿ ಡ್ರೋನ್ ಬಳಕೆ ನಿರಂತರವಾಗಿ ನಡೀತಿದೆ. ಕೀಟನಾಶಕ ಸಿಂಪಡಣೆ, ಪೋಷಕಾಂಶಗಳ ಸಿಂಪಡಣೆ, ಅಧಿಕ ಪ್ರದೇಶದಲ್ಲಿ ಬೆಳೆಗಳನ್ನು ಬೆಳೆದಾಗ ವೀಕ್ಷಣೆಗೂ ಡ್ರೋನ್ಗಳನ್ನು ಬಳಕೆ ಮಾಡಲಾಗುತ್ತದೆ. ಪ್ರವಾಹ ಬಂದಾಗ ಜಮೀನಿಗೆ ಹೋಗಿ ಆಗಿರುವ ಹಾನಿಯನ್ನ ನೋಡಲು ಸಾಧ್ಯವಾಗಲ್ಲ. ಇಂತಹ ಸಮಯದಲ್ಲೂ ಡ್ರೋನ್ಗಳನ್ನು ವಿದೇಶಗಳಲ್ಲಿ ಬಳಕೆ ಮಾಡಲಾಗುತ್ತೆ. ಮಲೇಷಿಯಾ, ಬ್ರೆಜಿಲ್, ಇಸ್ರೇಲ್, ಅಮೆರಿಕ, ಚೀನಾ ಸೇರಿದಂತೆ ಹಲವು ದೇಶಗಳ ಕೃಷಿ ಕ್ಷೇತ್ರದಲ್ಲಿ ಡ್ರೋನ್ ಬಳಕೆ ತೀರಾ ಸಾಮಾನ್ಯವಾಗಿದೆ. ಕೇಂದ್ರ ಸರ್ಕಾರ ಸ್ವಾಮಿತ್ವ ಯೋಜನೆಗೂ ಡ್ರೋನ್ಗಳನ್ನ ಬಳಕೆ ಮಾಡ್ತಿದೆ. ನೂರಾರು ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ವಾಸವಿದ್ರೂ ಮನೆಗಳ ಮಾಲೀಕತ್ವದ ಹಕ್ಕು ಹೊಂದಿರದ ವಾರಸುದಾರರಿಗೆ ಗ್ರಾಮೀಣ ಮನೆಗಳ 4 ದಿಕ್ಕಿನಲ್ಲೂ ಗಡಿ ನಿಗದಿಪಡಿಸಿ ಶಾಸನಬದ್ಧ ಮನೆ ಮಾಲೀಕತ್ವದ ಹಕ್ಕು ನೀಡುವ ಯೋಜನೆ ಸ್ವಾಮಿತ್ವ. ಈ ಯೋಜನೆಯಲ್ಲಿ ಡ್ರೋನ್ಗಳ ಮೂಲಕ ಚಿತ್ರೀಕರಣ ಮಾಡಲಾಗುತ್ತೆ, ಡ್ರೋನ್ ಮ್ಯಾಪಿಂಗ್ ಮಾಡಲಾಗುತ್ತೆ. 2020ರ ಏಪ್ರಿಲ್ನಲ್ಲಿ ಈ ಯೋಜನೆ ಜಾರಿಯಾಗಿದ್ದು ಸಾವಿರಾರು ಡ್ರೋನ್ಗಳನ್ನ ಬಳಕೆ ಮಾಡಿ 6,60,000 ಗ್ರಾಮಗಳಲ್ಲಿ 2020ರಿಂದ 2024ರವರೆಗೆ ಸ್ವಾಮಿತ್ವ ಯೋಜನೆಯಡಿ ಹಕ್ಕುಪತ್ರ ನೀಡುವ ಗುರಿ ಸರ್ಕಾರದ್ದು. ಒಟ್ಟು 4 ವರ್ಷಗಳಲ್ಲಿ 3ರಿಂದ 4,000 ಡ್ರೋನ್ಗಳನ್ನ ಈ ಯೋಜನೆಗೆ ಬಳಕೆ ಮಾಡುವ ಉದ್ದೇಶ ಇಟ್ಟುಕೊಳ್ಳಲಾಗಿತ್ತು. ಈ ಯೋಜನೆಯಿಂದ ಈಗಾಗಲೇ ಭಾರತದ ಡ್ರೋನ್ ಇಂಡಸ್ಟ್ರಿಗೆ ಉತ್ತೇಜನ ಸಿಕ್ಕಿದೆ. ಇದೀಗ ಕೃಷಿ ಕ್ಷೇತ್ರದಲ್ಲೂ ಸ್ವದೇಶಿ ಡ್ರೋನ್ ಬಳಕೆಗೆ ಉತ್ತೇಜನ ಸಿಕ್ತಿರೋದ್ರಿಂದ ಭವಿಷ್ಯದಲ್ಲಿ ಭಾರತದ ಡ್ರೋನ್ ಉದ್ಯಮ ದೊಡ್ಡ ಮಟ್ಟದಲ್ಲಿ ಬೆಳೆಯುವ ನಿರೀಕ್ಷೆ ಇದೆ. ಸ್ವದೇಶಿ ಡ್ರೋನ್ ಉದ್ಯಮ ಬೆಳೆಯುವುದರಿಂದ ಉದ್ಯೋಗ ಸೃಷ್ಟಿಯೂ ಆಗಲಿದೆ. ಹೀಗಾಗಿ ಕೃಷಿಗೆ ಈಗ ಪರಿಚಯಿಸ್ತಾ ಇರುವ ಡ್ರೋನ್ನಿಂದ ಅನ್ನದಾತರಿಗೆ ಮಾತ್ರ ಉಪಯೋಗವಲ್ಲ, ಉದ್ಯೋಗ ಸೃಷ್ಟಿಯ ಮೂಲಕ ನಿರುದ್ಯೋಗ ಸಮಸ್ಯೆಯನ್ನ ನಿವಾರಿಸಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.